ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜಯ ಸೇತು. ಸೊ ಈ ಒಂದು ವಿಜಯ ಸೇತು ಅಲ್ಲಿ ಒಂದು ವೆರಿ ಯೂಸ್ಫುಲ್ ಕೋರ್ಸ್ನ ತಗೊಬಂದಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ಕಮ್ಯುನಿಕೇಶನ್ ಪೇಪರ್. ಈ ಕಮ್ಯುನಿಕೇಶನ್ ಪೇಪರ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಸಿ, ಕಮ್ಯುನಿಕೇಶನ್ ಪೇಪರ್ ಇಸ್ ಆಲ್ಸೋ ಫಾರ್ 100 ಮಾರ್ಕ್ಸ್, ಜಿ ಕೆ ಇಸ್ ಆಲ್ಸೋ ಫಾರ್ 100 ಮಾರ್ಕ್ಸ್. ಸೊ ಟೋಟಲ್ ನಿಮಗೆ 200 ಮಾರ್ಕ್ಸ್ಗೆ ಜಿ ಎಸ್ ಅಂದ್ರೆ ಜಿ ಕೆ ಅದು 100 ಮಾರ್ಕ್ಸ್ ಇರುತ್ತೆ ಪೇಪರ್ 1, ಇನ್ನ 100 ಮಾರ್ಕ್ಸ್ ಪೇಪರ್ 2 ಇರುತ್ತೆ. ಎರಡಕ್ಕೂ ಈಕ್ವಲ್ ವೇಟೇಜ್ ಕೊಡ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ. ಬಟ್ ನಾವೇನ್ ಮಾಡ್ತೀವಿ, ಈಕ್ವಲ್ ವೇಟೇಜ್ ಕೊಡಲ್ಲ. ಸೊ ನಾವ್ ಯಾವ ರೀತಿಯಲ್ಲಿ ಓದ್ಬೇಕಂದ್ರೆ ಎರಡಕ್ಕೂ ಈಕ್ವಲ್ ವೇಟೇಜ್ ಅಲ್ಲೇ ಓದ್ಬೇಕಲ್ವಾ. ನನ್ಗೆ ಇದನ್ನು ಓದಿದ್ರು 100 ಮಾರ್ಕ್ಸೇ ಬರೋದು, ಇದನ್ನ ಓದಿದ್ರು 100 ಮಾರ್ಕ್ಸೇ ಬರೋದು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಅಂತಂದ್ರೆ, ಈ ಜಿ ಎಸ್ ಪೇಪರ್ ಅಲ್ಲಿ ಪೇಪರ್ 1 ಅಲ್ಲಿ ನನ್ಗೇನಾದ್ರೂ 100ಗೆ 80 ಮಾರ್ಕ್ಸ್ ಕರೆಕ್ಟ್ ಆಗಿ ಬರ್ಬೇಕು ಅಂತಂದ್ರೆ ನಾನು ಯಾವೆಲ್ಲ ಸಬ್ಜೆಕ್ಟ್ ಓದ್ಬೇಕು ಸರ್? ಹಿಸ್ಟ್ರಿ ಓದ್ಬೇಕು, ಪಾಲಿಟಿ ಓದ್ಬೇಕು, ಸೈನ್ಸ್ ಓದ್ಬೇಕು, ಸೈನ್ಸ್ ಅಂಡ್ ಟೆಕ್ ಓದ್ಬೇಕು, ಕರೆಂಟ್ ಅಫೇರ್ಸ್ ಓದ್ಬೇಕು, ಜಾಗ್ರಫಿ ಓದ್ಬೇಕು, ಎಕಾನಮಿ ಓದ್ಬೇಕು. ಇಷ್ಟೆಲ್ಲ ಓದಿದ್ರೆ 100 ಮಾರ್ಕ್ಸ್ಗೆ ಓದ್ತೀವಿ. ಬಟ್ ಇದ್ರಲ್ಲಿ ಇರೋದು ಮೂರೇ ಸಬ್ಜೆಕ್ಟ್. ಅದು ಒಂದು ಇಂಗ್ಲಿಷು, ಒಂದು ಕಂಪ್ಯೂಟರು. ಸೊ ಈ ಮೂರು ಸಬ್ಜೆಕ್ಟ್ ಓದಿದ್ರೆ 100 ಮಾರ್ಕ್ಸ್ಗೆ 80 ತೆಗೆಯೋದು ಕಷ್ಟನ ಈಸಿನ? ಸರ್, ಇಲ್ಲಿ 8ರಿಂದ 10 ಸಬ್ಜೆಕ್ಟ್ಸ್ ನ ಓದಿ 100 ಮಾರ್ಕ್ಸ್ಗೆ ಬರಿತಾ ಇರ್ತೀವಿ. ಇದರಲ್ಲಿ ಮೂರೇ ಸಬ್ಜೆಕ್ಟ್ ಓದಿ 100 ಮಾರ್ಕ್ಸ್ ಬರಿತಾ ಇರ್ತೀವಿ. ಸೊ ಒಂದು ಒಳ್ಳೆ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಕಮ್ಯುನಿಕೇಶನ್ ಪೇಪರ್ಗೆ ಜಾಸ್ತಿ ಒತ್ತು ಕೊಟ್ಟು ಓದಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ನ ಪಡಿಬಹುದು. ಓಕೆ, ಅಂಡ್ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ 35 ಮಾರ್ಕ್ಸ್ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತು. ಹಾಗೆ ಇಂಗ್ಲಿಷ್ 35 ಮಾರ್ಕ್ಸ್ ಇರುತ್ತೆ, ಅಂಡ್ ಕಂಪ್ಯೂಟರ್ ನಿಮ್ಗೆ 30 ಮಾರ್ಕ್ಸ್ ಇರುತ್ತೆ ಅಲ್ವಾ. ಸೊ ಈ ಮೂರು ಒಂದೇ ಕಡೆ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ವಿಜಯ ಸೇತು ಅಲ್ಲಿ ಸಿಗುತ್ತೆ. ಓಕೆ, ಸೊ ನನ್ನ ಹೆಸರು ಭರತ್ ಅಂತ. ನಾನು ಯು ಪಿ ಎಸ್ ಸಿ ಸಿ ಎ ಪಿ ಎಫ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ. ಹಾಗೆ ಯು ಪಿ ಎಸ್ ಸಿ ಸಿ ಎ ಪಿ ಎಫ್ ಅಲ್ಲಿ ಕೂಡ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಅದೇ ರೀತಿ ಎಸ್ ಎಸ್ ಸಿ ಅಲ್ಲಿ ನಡೆಸುವಂತಹ ಸಿ ಜಿ ಎಲ್ ಆಗಿರ್ಬೋದು, ಹಲವಾರು ವೇರಿಯಸ್ ಸ್ಟೇಜಸ್ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಎಸ್ ಎಸ್ ಸಿ ಕೂಡ, ಎಸ್ ಎಸ್ ಸಿ ಸಿ ಪಿ ಒನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಅಂಡ್ ಅದರಲ್ಲೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲೆಲ್ಲ ಒಂದು ಬಹುಮುಖ್ಯ ಪಾತ್ರ ಯಾವ್ದು ವಹಿಸುತ್ತೆ ಅಂತ ಅಂದ್ರೆ ಅದು ಇಂಗ್ಲಿಷ್. ಸೊ ಇಂಗ್ಲಿಷ್ ಗ್ರಾಮರ್ ತುಂಬಾ ಈಸಿ ಆಗಿರುವಂತಹ ಸಬ್ಜೆಕ್ಟ್, ಸ್ಕೋರ್ ಮಾಡುವಂತಹ ಸಬ್ಜೆಕ್ಟ್. ಹಾಗೆ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮಾರ್ಕ್ಸ್ ಬರುವಂತದ್ದು. ಓಕೆ, ಸೊ ನಮ್ಮ ರಿಟರ್ನ್ ಜಾಸ್ತಿ ಇಂಗ್ಲಿಷ್ ಅಲ್ಲಿ. ನಾವೇನ್ ಟೈಮ್ ನ ಇನ್ವೆಸ್ಟ್ ಮಾಡ್ತೀವಿ ಆ ಟೈಮ್ಗೆ ಒಳ್ಳೆ ಮಾರ್ಕ್ಸ್ ನ ಕೊಡುವಂತದ್ದು ಇಂಗ್ಲಿಷ್. ಸೊ 35 ಮಾರ್ಕ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಈ 35 ಮಾರ್ಕ್ಸ್ ತುಂಬಾ ಉಪಯುಕ್ತವಾದಂತದ್ದು. ಅಂಡ್ ಇಂಗ್ಲಿಷ್ ನ ಓದಿದ್ರೆ ತುಂಬಾ ಸುಲಭವಾಗಿ ನಮ್ಗೆ ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕೆ ಎ ನಡೆಸಿದಂತಹ ರೀಸೆಂಟ್ ಆಗಿ ನಡೆಸಿದಂತಹ ನಾನ್ ಎಚ್ ಕೆ. ಸೊ ನಾನ್ ಎಚ್ ಕೆ ಎಫ್ ಡಿ ಎ ಅಲ್ಲಿ ಇಂಗ್ಲಿಷ್ ಯಾವ ರೀತಿ ಕ್ವೆಶನ್ಸ್ ನ ಕೊಟ್ಟಿದ್ರು, ಯಾವ್ಯಾವ ಟಾಪಿಕ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಹಾಗೆ ಯಾವ್ದು ಎಚ್ ವೈ ಟಿಸ್ ಹೈ ಇಲ್ಡಿಂಗ್ ಟಾಪಿಕ್ಸ್ ಯಾವ್ಯಾವ್ದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಹೇಳ್ದಾಗೆ ವಿಜಯ ಸೇತು ಅಲ್ಲಿ ಕಮ್ಯುನಿಕೇಶನ್ ಕೋರ್ಸ್ ಅಂತ ಒಂದು ಕೋರ್ಸ್ನ ಲಾಂಚ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಕನ್ನಡ ಅಜಯ್ ಸರ್ ಮಾಡ್ತಾರೆ. ಸೊ ಅಜಯ್ ಸರ್ ನಿಮ್ಮೆಲ್ಲರಿಗೂ ಚಿರಪರಿಚಿತ ಇರ್ತಾರೆ, ವಿಜಯ ಸೇತು ಫೌಂಡರ್ ಕೂಡ ಅವರೇ. ಹಾಗೆ ಕಂಪ್ಯೂಟರ್ ಅರ್ಧ ಪಾರ್ಟ್ ಅಜಯ್ ಸರ್ ಮಾಡ್ತಾರೆ, ಹಾಗೆ ಇನ್ನರ್ಧ ಪಾರ್ಟ್ ಏನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಕಂಪ್ಯೂಟರ್ ಅಲ್ಲಿ ಅದಕ್ಕೆ ಸಂದೀಪ್ ದೇಶಪಾಂಡೆ ಸರ್ ಅಂತ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲಿ ಮಾಡಿಸುವಂತ. ಮತ್ತು ಇಂಗ್ಲಿಷ್ನ ನಾನು ಅಂದ್ರೆ ಭರತ್ ಡೀಲ್ ಮಾಡ್ತಾ ಇರ್ತೀನಿ ಅಂಡ್ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಈ ಒಂದು ಕೋರ್ಸ್ ನಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ಅವತ್ತಿನ ಕ್ಲಾಸ್ದು ಅವತ್ತೇ ಸ್ಟಡಿ ಮೆಟೀರಿಯಲ್ಸ್ ನ ಕೊಡುವಂಥದ್ದು. ಸೊ ನೀವು ಕ್ಲಾಸ್ ಓದಿ ಸ್ಟಡಿ ಮೆಟೀರಿಯಲ್ ನ ಓದಿ ರಿವೈಸನು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಅಂಡ್ ಇದೆಲ್ಲ ಸಿಗ್ತಾ ಇರುವಂತದ್ದು. ಸರ್, ಇದೆಲ್ಲ ಸಿಗ್ತಾ ಇದೆ ಅಂತ ಅಂದ್ರೆ ತುಂಬಾ ಜಾಸ್ತಿ ದುಡ್ಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಸೊ 1200 ರುಪೀಸ್ಗೆ ಈ ಮೂರು ಏನು ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇದೆ, ಈ ಮೂರು ಸಿಗ್ತಾ ಇದೆ. ಜೊತೆಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಜೊತೆಗೆ ಟೆಸ್ಟ್ಗಳು ಸಹ ಸಿಗುತ್ತೆ. ಓಕೆ, ಸೊ ಇದೆಲ್ಲ ಒಂದೇ ಕಡೆ ಸಿಗುತ್ತೆ. ಅಂಡ್ ಈ ಒಂದು ಆಫರ್ ಏನಿದೆ, ಈ ಒಂದು ಆಫರ್ ಇನ್ನ 2 ದಿನಗಳು ಮಾತ್ರ ಇರುತ್ತೆ. ಓಕೆ, ಸೊ ವಿಜಯ ಸೇತು ಅಂತ ಒಂದು ಆಪ್ ಇದೆ. ಆ ಆಪ್ ನ ನೀವು ಡೌನ್ಲೋಡ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ. ಆ ಆಪ್ ಅಲ್ಲಿ ಪರ್ಚೇಸ್ ಮಾಡಬಹುದು ನೀವು ಈ ಒಂದು ಕೋರ್ಸ್ ನ. ಅಂಡ್ ಇವಾಗ ವಿ ವಿಲ್ ಸಿ ದ ಕ್ವೆಶನ್ಸ್, ಯಾವ ರೀತಿ ಕ್ವೆಶನ್ಸ್ ಬಂದಿತ್ತು ಇಂಗ್ಲಿಷ್ ಅಲ್ಲಿ ಅಂತ. ಸೊ ಮೊದಲನೇದಾಗಿ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಆಸ್ ಎನ್ ಎರರ್. ಸೊ ಈ ಎರರ್ ಕ್ವೆಶನ್ಸ್ ಗಳು ಜಾಸ್ತಿ ಬರ್ತವೆ. ಓಕೆ, ಸ್ಪಾಟ್ ದ ಎರರ್ ಟೈಪ್ ಆಫ್ ಕ್ವೆಶನ್ಸ್ ಜಾಸ್ತಿ ಬರ್ತಾ ಇದೆ.
ಸೊ ನಾವು ಯಾವ ರೀತಿ ಓದ್ಕೋಬೇಕು? ಸುಮ್ನೆ ಫಿಲ್ ಇನ್ ದ ಬ್ಲಾಂಕ್ಸ್‌ಗೆ ಓದೋದಲ್ಲ. ಎರರ್ ಎಲ್ಲಿದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಆಯ್ತಾ? ಸೊ ಇದು ಅದೇ ರೀತಿಯಾದಂತಹ ಒಂದು ಕ್ವೆಶ್ಚನ್. ಸ್ಪಾಟ್ ದ ಎರರ್ ಟೈಪ್ ಆಫ್ ಕ್ವೆಶ್ಚನ್. ಕ್ವೆಶ್ಚನ್ ನೋಡೋಣ. ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದಿ ಮ್ಯೂಸಿಯಂ ಮತ್ತು ನೋ ಎರರ್. ಸೊ ಇಲ್ಲಿ ಇದಿದ್ಯಾ? ಎರರ್ ಇದ್ಯಾ? ಇಲ್ಲಿ ಎರರ್ ಇದ್ಯಾ? ಇಲ್ಲಿ ಎರರ್ ಇದ್ಯಾ? ಇಲ್ಲಿ ಎರರ್ ಇದ್ಯಾ? ನೋಡ್ಬೇಕು. ಸೊ ಈ ಒಂದು ಕ್ವೆಶ್ಚನ್ ನ ಆನ್ಸರ್ ಏನಾಗುತ್ತೆ? ಕಮೆಂಟ್ ಮಾಡಿ. ಈ ಒಂದು ಆನ್ಸರ್ ನೋ ಎರರ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಈ ಆಂಟಿಕ್ ಜ್ಯುವೆಲರಿ ಅನ್ನೋದೇನಿದೆ ಇದನ್ನ ನಾವು ಸಿಂಗ್ಯುಲರ್ ನೌನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸಿಂಗ್ಯುಲರ್ ನೌನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ನೌನ್ ಅಂದ್ರೆ ಏನಿಲ್ಲ, ನಾಮಪದ ಅಂತ ಅರ್ಥ. ಈ ವಸ್ತು, ಹಾಗೆ ಪರ್ಸನ್ ಅಂದ್ರೆ ವ್ಯಕ್ತಿ, ಅಥವಾ ಅನಿಮಲ್ ಅಂದ್ರೆ ಪ್ರಾಣಿ, ಅಥವಾ ಪ್ಲೇಸಸ್ ಸ್ಥಳಗಳ ಹೆಸರನ್ನ ಇಡುವಂಥದ್ದು, ಅದಕ್ಕೆ ನಾವು ನೌನ್ಸ್ ಅಂತ ಕರಿತೀವಿ, ನಾಮಪದ ಅಂತ ಕರಿತೀವಿ. ಓಕೆ. ಸೊ ಈ ನಾಮಪದದಲ್ಲಿ ಹಲವಾರು ವಿಧಗಳು ಬರ್ತವೆ. ಒಂದು ಸಿಂಗ್ಯುಲರ್ ನೌನ್, ಇನ್ನೊಂದು ಪ್ಲೂರಲ್ ನೌನ್ ಅಂದ್ರೆ ಏಕವಚನ, ಬಹುವಚನ. ಏಕವಚನದಲ್ಲಿ ಆಗುವಂತದ್ದಕ್ಕೆ ನಾವು ಏಕವಚನದ ವರ್ಬ್ನ ಯೂಸ್ ಮಾಡಬೇಕು. ಹೌದಾ? ಸೊ ಸಿಂಗ್ಯುಲರ್ ನೌನ್ ಇದ್ರೆ ಯಾವ ವರ್ಬ್ ಬರಬೇಕು ಅಂದ್ರೆ ಕ್ರಿಯಾಪದ ಏನಾಗಬೇಕು? ಸಿಂಗ್ಯುಲರ್ ಆಗಿರ್ಬೇಕು. ಇದು ಏಕವಚನ ಆದ್ರೆ ನನ್ನ ಕ್ರಿಯಾಪದ ಏನಾಗಬೇಕು? ಏಕವಚನನೇ ಆಗ್ಬೇಕು. ಹೌದಾ? ಸೊ ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ ಅಂತಾನೆ ಅನ್ಬೇಕಲ್ವಾ? ಹೋಗ್ತಾ ಇದ್ದಾರೆ ಅನ್ನಕ್ಕಾಗಲ್ಲ. ಪ್ಯೂರ್ ಇಂಗ್ಲಿಷ್ ಸೆನ್ಸ್ ಅಲ್ಲಿ, ಗ್ರಾಮ್ಯಾಟಿಕಲ್ ಸೆನ್ಸ್ ಅಲ್ಲಿ ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ ಅಥವಾ ಓಡ್ತಾ ಇದ್ದಾನೆ ಅಂತಾನೆ ಹೇಳ್ಬೇಕು. ಹೋಗ್ತಾ ಇದ್ದಾರೆ ಮರ್ಯಾದೆ ಕೊಟ್ಟು ಹೇಳುವಂತದ್ದು ಬೇರೆ. ಆದ್ರೆ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಅಲ್ಲಿ ಏಕವಚನ ಇದ್ರೆ ಏಕವಚನನೇ ಬಳಸಬೇಕು. ನಾಮಪದ ಏಕವಚನ ಇದ್ರೆ ನನ್ನ ಕ್ರಿಯಾಪದ ಏನಾಗ್ಬೇಕು? ಏಕವಚನನೇ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಇರುವಂತದ್ದು ಏಕವಚನ ಆದ್ರಿಂದ ಇಲ್ಲಿ ವಾಸ್ ಅನ್ನುವಂಥದ್ನ ಬಳಸಿದ್ದಾರೆ. ಓಕೆ, ವಾಸ್ ಅನ್ನುವಂಥದ್ನ ಬಳಸಿದ್ದಾರೆ. ಹಾಗಾಗಿ ಇದು ಸರಿ ಆಗತ್ತೆ. ವಾಸ್ ಅನ್ನೋದೇ ಸರಿ ಆಗತ್ತೆ. ಯಾಕಂದ್ರೆ ಜ್ಯುವೆಲ್ರಿ ಸರ್, ನೀವು ಕೇಳ್ಬೋದು ಜ್ಯುವೆಲ್ರಿ ಎಷ್ಟೊಂದು ಜ್ಯುವೆಲ್ಸ್ ಇರ್ತಾವಲ್ವಾ ಸರ್, ಎಷ್ಟೊಂದು ಆಭರಣಗಳು ಇರ್ತಾವಲ್ವಾ ಸರ್ ಅಂತ. ಆಭರಣಗಳು ಎಷ್ಟೇ ಇದ್ರೂ ಜ್ಯುವೆಲರಿ ಅಂತ ಅಂದ್ರೆ ಅದನ್ನ ಸಿಂಗ್ಯುಲರ್ ನೌನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಆದ್ರಿಂದ ಈ ವಾಸ್ ಅನ್ನುವಂಥದ್ದು ಸರಿ ಇದೆ. ಎ ಕೂಡ ಸರಿ, ಬಿ ಕೂಡ ಸರಿ, ಹಾಗೆ ಸಿ ಕೂಡ ಸರಿ. ಫ್ರಮ್ ದ ಮ್ಯೂಸಿಯಂ, ಎಲ್ಲಿಂದ ಕದ್ರು? ಮ್ಯೂಸಿಯಂ ಇಂದ ಕದ್ರು. ಹಾಗಾಗಿ ಸಿ ಕೂಡ ಕರೆಕ್ಟ್ ಇರುತ್ತೆ. ಎಲ್ಲಿ ಎರರ್ ಇದೆ? ಈ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲೂ ಎರರ್ ಇಲ್ಲ. ಹಾಗಾಗಿ ನೋ ಎರರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇದಕ್ಕೆ ಆಪ್ಷನ್ ಎ ಒಂದು ಸರಿಯಾಗುತ್ತೆ. ಓಕೆ. ಸೊ ಈ ತರ ಎರರ್ ಡಿಟೆಕ್ಷನ್ ಅಲ್ಲಿ ಎಷ್ಟು ತರ ಅನಲೈಸ್ ಮಾಡಿದೆ ನೀವು ಯೋಚನೆ ಮಾಡಿ. ಇಲ್ಲಿ ಫಸ್ಟ್ ನೌನ್ಸ್ ಅಂತ ಹೇಳಿದೆ, ನಾಮಪದ ಅಂತ ಹೇಳಿದೆ, ಆಮೇಲೆ ಕ್ರಿಯಾಪದ ಅಂತ ಹೇಳಿದೆ, ಆಮೇಲೆ ಫ್ರಮ್ ದ ಮ್ಯೂಸಿಯಂ ಇಲ್ಲಿ ಪ್ರಿಪೋಸಿಷನ್ ಕೂಡ ಬಂತು. ಹಾಗೆ ಆಂಟಿಕ್ ಜ್ಯುವೆಲರಿದು ಸ್ಪೆಲ್ಲಿಂಗ್ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಇದೆಲ್ಲ ಚೆಕ್ ಮಾಡಿದ್ರೆ ಸ್ಪಾಟ್ ದ ಎರರ್ನ ನಾವು ಕರೆಕ್ಟ್ ಆಗಿ ಮಾಡ್ತೀವಿ. ಸೊ ಒಂದೇ ಕ್ವೆಶನ್ ಅಲ್ಲಿ ಈ ಮೂರ್ನಾಲ್ಕು ಸರಿ ಇದೆಯಾ ಅಂತ ನೋಡುವಂಥದ್ದು ಸ್ಪಾಟ್ ದ ಎರರ್ನ ಸ್ಪೆಷಾಲಿಟಿ. ಓಕೆ, ಸೊ ನಾವು ಕಾನ್ಸೆಪ್ಟ್ಸ್ ನ ಕಲಿಬೇಕಾದ್ರೇನೆ ಸ್ಪಾಟ್ ದ ಎರರ್ಗೆ ಪ್ರಿಪೇರ್ ಆದ್ರೆ ಇನ್ನ ಟಾಪಿಕ್ಸ್ಗಳು ಈಸಿ ಆಗ್ತವೆ. ಫಿಲ್ ಇನ್ ದ ಬ್ಲಾಂಕ್ಸ್ ವೆರಿ ಈಸಿ ಆಗುತ್ತೆ. ಸರ್ ಆಂಟಿಕ್ ಜ್ಯುವೆಲರಿ ಸ್ಪೆಲ್ಲಿಂಗ್ ನನ್ಗೆ ಗೊತ್ತಿವಾಗ, ಇಲ್ಲಿ ವಾಸ್ ಬರ್ಬೇಕಾ ವರ್ಬ್ ಬರ್ಬೇಕಾ? ಅದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗುತ್ತೆ. ಇದು ಕೂಡ ನನ್ಗೆ ಇವಾಗ ಗೊತ್ತಾಯ್ತು. ಸೊ ಸ್ಪಾಟ್ ದ ಎರರ್ ಒಂದೇ ಇದರಲ್ಲಿ ಎಷ್ಟು ತರ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಅದು ಇವಾಗಿನ ಟ್ರೆಂಡ್, ಇವಾಗ ನಡೀತಾ ಇರುವಂತಹ ಪೇಪರ್ಸ್ ಗಳ ಟ್ರೆಂಡ್ ಏನಪ್ಪಾ ಅಂತಂದ್ರೆ ಪ್ರಿಪೋಸಿಷನ್. ಇದು ನೋಡಿ, ಇದು ಪ್ರಿಪೋಸಿಷನ್. ಫ್ರಮ್ ಅನ್ನುವಂಥದ್ದು ಪ್ರಿಪೋಸಿಷನ್. ಆಂಟಿಕ್ ಜ್ಯುವೆಲರಿ ಅನ್ನುವಂಥದ್ದು ನೌನು. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. 3 ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ ಒಂದೇ ಕ್ವೆಶನ್ ಅಲ್ಲಿ. ಸೊ ದಿಸ್ ಈಸ್ ದ ಟ್ರೆಂಡ್. ನಾವು ಇದಕ್ಕೆ ಪ್ರಿಪೇರ್ ಆಗ್ಬೇಕು ಇವಾಗ, ಅಲ್ವಾ? ಸೊ ನಾವು ಓದ್ಬೇಕಾದ್ರೂ ಇದೇ ರೀತಿಯ ಈ ಒಂದು ಆಯಾಮದಲ್ಲಿ ಓದಿದ್ರೆ ಇದನ್ನ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಚೇಂಜ್ ದ ಸ್ಪೀಚ್ ಆಫ್ ದಿ ಸೆಂಟೆನ್ಸ್. ಇದು ಸ್ಪೀಚ್ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ, ಅಥವಾ ಇಂಡೈರೆಕ್ಟ್ ಸ್ಪೀಚ್ ಇಂದ ಡೈರೆಕ್ಟ್ ಸ್ಪೀಚ್ಗೆ. ಸರ್ ಏನ್ ಸರ್ ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು? ಇದ್ರ ಬಗ್ಗೆ ಟೆಕ್ನಿಕಲ್ ವರ್ಡ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇಂಗ್ಲಿಷ್ ಅನ್ನುವಂಥದ್ದು ಲ್ಯಾಂಗ್ವೇಜ್ ಅಷ್ಟೇ, ನಾವು ಬಳಕೆ ಮಾಡ್ಬೇಕು ಚೆನ್ನಾಗಿ. ಸೊ ಸ್ಪೀಚ್ ಅಂದ್ರೆ ಏನಪ್ಪಾ? ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಇದನ್ನ ನಾನು ಡೈರೆಕ್ಟ್ ಸ್ಪೀಚ್ ಅಂತ ಅಂತೀನಿ. ಅದೇ ಈ ಒಂದು ಮಾತನ್ನ ಅಜಯ್ ಸರ್ ಕೇಳಿಸ್ಕೊಂಡು ಅಜಯ್ ಸರ್ ಹೋಗ್ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ, ಭರತ್ ಸರ್ ಹಿಂಗ್ ಹೇಳ್ತಾ ಇದ್ರು ಅಂತ, ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ, ಅದು ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ ಅಷ್ಟೇ. ಸೊ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? ನಾನು ಮತ್ತೆ ನೀವು ನಡೆಸ್ತಾ ಇರುವಂತಹ ಡೈರೆಕ್ಟ್ ಸಂಭಾಷಣೆ. ಈ ಒಂದು ಸಂಭಾಷಣೆ, ಈ ಒಂದು ಕಾನ್ವರ್ಸೇಷನ್ ನಾವು ಡೈರೆಕ್ಟ್ ಸ್ಪೀಚ್ ಅಂತೀವಿ. ಈ ಒಂದು ಸಂಭಾಷಣೆನ ಅಥವಾ ಕಾನ್ವರ್ಸೇಷನ್ ನ ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೊಂಡು ಇನ್ನೊಬ್ರಿಗೆ ಹೇಳುವಂಥದ್ದು,
ಇನ್ನೊಬ್ರು ಥರ್ಡ್ ಪರ್ಸನ್ಗೆ ಹೇಳುವಂತದ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಅಂತೀವಿ. ಸೊ ಇಲ್ಲಿ ಕೊಟ್ಟಿರುವಂತದ್ದು ಈ ಸೆಡ್ ದಟ್ ರಾಮ ಹ್ಯಾಡ್ ಬಿನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ. ಸೊ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇಲ್ಲ, ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಸರ್ ನೀವು ಮುಂಚೆ ಎಕ್ಸಾಮ್ದು ಕ್ವೆಶನ್ ಪೇಪರ್ನ ನೋಡಿದ್ರೆ ಅದರಲ್ಲಿ ಡೈರೆಕ್ಟ್ ಸ್ಪೀಚ್ ಕೊಡೋರು, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಮಾಡಿ ಅಂತ ಕೊಡೋರು. ಬಟ್ ಈ ಒಂದು ಕ್ವೆಶನ್ ಅಲ್ಲಿ ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮಾಡ್ಬೇಕಾಗಿರೋದೇನು, ಇಂಡೈರೆಕ್ಟ್ ಇಂದ ಡೈರೆಕ್ಟ್ ಗೆ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರುವಂತದ್ದು ಇಂಡೈರೆಕ್ಟ್ ಸ್ಪೀಚ್, ನಾವ್ ಇದನ್ನ ಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡ್ಬೇಕು. ಆಯ್ತಾ? ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ, ಈ ಸೆಡ್ ದಟ್ ಅವ್ನು ಹೇಳ್ತಿದ್ದ ರಾಮ ಲೆಟರ್ ಬರಿತಾ ಇದ್ನಂತೆ ನೆನ್ನೆ ಅಂತ. ಅಂದ್ರೆ ಪ್ರೀವಿಯಸ್ ಡೇ ಅಂದ್ರೆ ಹಿಂದಿನ ದಿನ. ಸೊ ಹಿಂದಿನ ದಿನ ರಾಮ ಲೆಟರ್ ಬರಿತಾ ಇದ್ನಂತೆ ಅಂತ ಹೇಳ್ತಾ ಇರ್ತಾನೆ ಯಾರೋ ಒಬ್ಬ ಕೇಳಿಸ್ಕೊಂಡು. ಸೊ ಇದನ್ನ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೆಂಗ್ ಮಾತಾಡ್ತೀವಿ, ಹಿಂದಿನ ದಿನ ಅಂತೀನ ನಾನು, ಹಿಂದಿನ ದಿನ ನಾನು ಊಟ ಮಾಡಿದೆ ಅಂತೀನ, ನೆನ್ನೆ ಅಂತೀನಲ್ವಾ. ಸೊ ಹಿಂದಿನ ದಿನದಕ್ಕೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಂತೀವಿ, ಎಸ್ಟರ್ಡೇ ಅಂತೀವಲ್ವಾ. ಸೊ ಇಲ್ಲಿ ಎಸ್ಟರ್ಡೇ ಎಲ್ಲೆಲ್ಲಿದೆ ನೋಡಿ, ಎಸ್ಟರ್ಡೇ ಬರೀ ಎರಡೇ ಆಪ್ಷನ್ ಅಲ್ಲಿ ಇದೆ, ಇಲ್ಲೊಂದು ಇಲ್ಲೊಂದು. ಸೊ ಎರಡು ಆಪ್ಷನ್ ನಾನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಡ್ಬೋದು. ಇದು ಒಂದೇ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಎರಡು ಆಪ್ಷನ್ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಾ ಇಲ್ವಾ, ಆರಾಮಾಗಿ ಮಾಡ್ಬೋದಲ್ವಾ. ಹಿ ಸೆಡ್ ರಾಮ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ, ರಾಮ ವಾಸ್ ರಿಟರ್ನ್ ಅ ಲೆಟರ್ ಎಸ್ಟರ್ಡೇ. ರಾಮ ವಾಸ್ ರಿಟರ್ನ್ ಅಂತ ಅಂತೀವ, ಓಕೆ. ರಾಮ ಹ್ಯಾಡ್ ರಿಟರ್ನ್ ಅನ್ಬೇಕು, ವಾಸ್ ರಿಟರ್ನ್ ಅನ್ನುವಂಥದ್ದು ತಪ್ಪಾಗುತ್ತೆ. ಹಾಗಾಗಿ ರಾಮ ವಾಸ್ ರೈಟಿಂಗ್, ಇಲ್ಲಿ ಹ್ಯಾಡ್ ಬೀನ್ ರೈಟಿಂಗ್ ಅಂತ ಅಂದ್ರೆ ಈ ಬೀನ್ ಇಂಡೈರೆಕ್ಟ್ ಅಲ್ಲಿ ಬೀನ್ ಇದ್ರೆ ಡೈರೆಕ್ಟ್ ಅಲ್ಲಿ ವಾಸ್ ಆಗುತ್ತೆ. ಓಕೆ, ರಾಮ ವಾಸ್ ರೈಟಿಂಗ್. ಈ ಬೀನ್ ಅನ್ನುವಂಥದ್ದು ಕಂಟಿನ್ಯೂಸ್ ನ ತೋರಿಸುತ್ತೆ, ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಬರಿತಾ ಇದ್ದ ಅಂತ. ಇದನ್ನ ಡೈರೆಕ್ಟ್ ಅಲ್ಲಿ ಮಾತಾಡಿದಾಗ ಏನು, ಬರಿತಾ ಇದ್ದೆ. ಸೊ ಬರಿತಾ ಇದ್ದೆ ಅಂದಾಗ ರೈಟಿಂಗ್ ಬರ್ಬೇಕಲ್ವಾ. ಸೊ ವಾಸ್ ರೈಟಿಂಗ್ ಅನ್ನುವಂಥದ್ನ ತೋರಿಸುತ್ತೆ. ಯಾವ್ದು ತೋರಿಸುತ್ತೆ ಅಂದ್ರೆ ಇದು ಆಡ್ ಬೀನ್ ಅನ್ನುವಂಥದ್ದು ವಾಸ್ ರೈಟಿಂಗ್ಗೆ ಕನ್ವರ್ಟ್ ಆಗಬೇಕು ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಅದೇ ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಾಸ್ ರೈಟಿಂಗ್ ಅಂತ ಕೊಟ್ಟಿದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ, ಇದ್ರದ್ದು ಉಲ್ಟಾ, ವಾಸ್ ರೈಟಿಂಗ್ ಕೊಟ್ಟಿದ್ರೆ ಹ್ಯಾಡ್ ಬೀನ್ ಅಂತ ಬರ್ತಿತ್ತು. ಸೊ ಇವಾಗ ಡೈರೆಕ್ಟ್ ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹ್ಯಾಡ್ ಬೀನ್ ಅಂತ ಕೊಟ್ಟಿದ್ದಾರೆ, ನಾನೇನ್ ಮಾಡ್ಬೇಕು, ಡೈರೆಕ್ಟ್ ಸ್ಪೀಚ್ಗೆ ಹ್ಯಾಡ್ ಬೀನ್ ಅಂತ ಇರೋದನ್ನ ವಾಸ್ ರೈಟಿಂಗ್ ಅಂತ ಬರೀಬೇಕು. ಸೊ ಎ ಇಸ್ ಈಕ್ವಲ್ ಟು ಬಿ ಅಂತ ಕೊಡ್ಬೇಕು ನಮ್ಗೆ, ನಾವು ಓದುವಂಥದ್ದು ಬಿ ಇಸ್ ಈಕ್ವಲ್ ಟು ಏನೇ ಅಲ್ವಾ. ಸೊ ಇಲ್ಲಿ ಎ ಕೊಟ್ಟಿದ್ದಾರೆ, ನಾವು ಬಿ ಬರಿಬೇಕು, ಬಿ ಕೊಟ್ಟಿದ್ರೆ ಎ ಬರಿಬೇಕು, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇಲ್ಲಿ ಪಂಕ್ಚುಯೇಷನ್ ನಾವು ಕಲಿಬೇಕಾಗುತ್ತೆ. ಸರ್ ಇದು ಪಂಕ್ಚುಯೇಷನ್ ನಾನು ಸಪ್ರೇಟ್ ಆಗಿ ಕಲಿಬೇಕಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ನೋಡಿ, ಈ ಕ್ವೆಶನ್ ನೋಡಿದ್ರೆ ಈ ಕ್ವೆಶನ್ ಈ ಸೆಡ್ ದಟ್ ರಾಮ ಹ್ಯಾಡ್ ಬಿನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ, ಇದು ಯಾವ ಸ್ಪೀಚ್ ಅಲ್ಲಿ ಇದೆ ಅಂತ ಹೇಳ್ದೆ ನಾನು, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ ಅಂತ ಹೇಳ್ದೆ ಅಲ್ವಾ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುವಂತದ್ದು ಇದನ್ನ ನೋಡಿ. ಈ ಆಸ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂದ್ರೆ ಅವನು ನನ್ನ ಕೇಳ್ದ ಎಲ್ಲಿ ಹೋಗ್ತಿದ್ಯಾ ಅಂತ. ಆಯ್ತಾ, ಇದು ಕೂಡ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುವಂತದ್ದು. ಸೊ ನೀವೊಂದು ಸ್ವಲ್ಪ ತಲೆ ಓಡಿಸಿದ್ರೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೆ ಇದೇ ಕ್ವೆಶನ್ ಅಲ್ಲಿ ನನ್ನ ಆನ್ಸರ್ ಇದೆ ಪಂಕ್ಚುಯೇಷನ್ಗೆ. ಸರ್ ಇಲ್ಲಿ ಯಾವ ಪಂಕ್ಚುಯೇಷನ್ ಇದೆ ನೋಡಿ, ಈ ಸೆಡ್ ದಟ್ ರಾಮ ಹ್ಯಾಡ್ ಬಿನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ ಫುಲ್ ಸ್ಟಾಪ್. ಇಲ್ಲಿ ನೋಡಿ, ಈ ಆಸ್ ಮೀ ವೇರ್ ಐ ವಾಸ್ ಗೋಯಿಂಗ್ ಫುಲ್ ಸ್ಟಾಪ್, ಇದು ನನ್ನ ಸರಿಯಾದ ಉತ್ತರ ಆಗುತ್ತೆ. ಸೊ ಕ್ವೆಶನ್ ಅಲ್ಲೇ ಈ ಒಂದು ಆನ್ಸರ್ ಇತ್ತಲ್ವಾ. ಇದ್ರಲ್ಲಿ ಏನಾದ್ರೂ ಬೇರೆ ಕಾಮಾ ಆಗ್ಲಿ ಅಥವಾ ಕೊಟೇಶನ್ ಮಾರ್ಕ್ಸ್ ಆಗ್ಲಿ ಅಥವಾ ಇದು ಏನು ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗ್ಲಿ ಏನಾದ್ರೂ ಇದ್ಯಾ ಈ ಒಂದು ಇದ್ರಲ್ಲಿ? ಇಲ್ಲ ಅಲ್ವಾ. ಹಾಗಾದ್ರೆ ನನ್ನ ಇದ್ರಲ್ಲೂ ಕೂಡ ಏನು ಇರಬಾರ್ದು, ಈ ಆಸ್ ಮೀ ವೇರ್ ಐ ವಾಸ್ ಗೋಯಿಂಗ್ ಫುಲ್ ಸ್ಟಾಪ್, ಇದು ನನ್ನ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ನಮ್ಮ ಟೆಂಪರಮೆಂಟ್ ಅಂದ್ರೆ ಆ 2 ಅವರ್ ನಾವ್ ಏನ್ ಮಾಡ್ತೀವಿ, ಆ 2 ಅವರ್ ನಾವ್ ಏನ್ ಕಳಿತೀವಿ ಕ್ವೆಶನ್ ಆನ್ಸರ್ ಮಾಡೋದಿಕ್ಕೆ, ಅವಾಗ ನಾವು ಫುಲ್ ಕಾನ್ಸಂಟ್ರೇಷನ್ ನ ಯೂಸ್ ಮಾಡಬೇಕು. ಸೊ ಬರೀ ಒಂದು ಕ್ವೆಶನ್ ಆನ್ಸರ್ ಮಾಡದೆ ಬಿಟ್ಟೆ ಅನ್ನೋದಲ್ಲ. ಕೆಲವೊಂದು ಕ್ವೆಶನ್ಸ್ ಯಾವ ತರ ಇರ್ತವೆ ಅಂದ್ರೆ ಪ್ರೀವಿಯಸ್ ಕ್ವೆಶನ್ಸ್ ಅಲ್ಲಿ ನಾವು ಈಸಿಯಾಗಿ ಆನ್ಸರ್ ನ ಹುಡುಕ್ಬಿಡ್ಬೋದು. ಸೊ ಇದು ಒಂದು ಎಕ್ಸಾಂಪಲ್. ಇದೆರಡು ಒಂದೇ ಕ್ವೆಶನ್ ಪೇಪರ್ದು, ಆಯ್ತಾ. ಸೊ ಒಂದೇ ಕ್ವೆಶನ್ ಪೇಪರ್ ಆಗಿರೋದ್ರಿಂದ ಇಲ್ಲೇ ನಿಮ್ ಆನ್ಸರ್ ಇತ್ತು, ಯಾವ ತರ ಪಂಕ್ಚುಯೇಷನ್ ಮಾಡಿದರೆ ಈಸಿಯಾಗಿ ನೀವು ಮಾರ್ಕ್ಸ್ ನ ಪಡಿಬಹುದಾಗಿತ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ನಾಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಮನ ವಹಿಸ್ಬೇಕು, ನಾಟ್ ಅಂತ ಕೇಳಿದ್ದಾರೆ.
ಯಾವ್ದು ಇಂಟರ್ಜೆಕ್ಷನ್ಸ್ ಅಂತ ಕೇಳ್ತಿಲ್ಲ, ಯಾವ್ದು ಇಂಟರ್ಜೆಕ್ಷನ್ಸ್ ಅಲ್ಲ ಅಂತ ಕೇಳ್ತಿದ್ದಾರೆ. ಅವಾಗ್ಲೇ ಹೇಳ್ದಂಗೆ ಫುಲ್ ಕಾನ್ಸಂಟ್ರೇಷನ್ ನ ಯೂಸ್ ಮಾಡಿ ನಾವು ಪೇಪರ್ ನ ಸಾಲ್ವ್ ಮಾಡ್ಬೇಕು. ನಾಟ್ ಅಂತ ಇದೆ, ಅಕಸ್ಮಾತ್ ಇಂಟರ್ಜೆಕ್ಷನ್ಸ್ ಹಾಕ್ಬಿಟ್ರೆ ತಪ್ಪು. ಯಾವ ತರ ಆಗುತ್ತೆ ಅಂದ್ರೆ ನೋಡಿ, ಇಂಟರ್ಜೆಕ್ಷನ್ಸ್. ಸೊ ಫಸ್ಟ್ ಆಫ್ ಆಲ್ ಇಂಟರ್ಜೆಕ್ಷನ್ಸ್ ಅಂದ್ರೆ ಏನು? ಇಂಟರ್ಜೆಕ್ಷನ್ಸ್ ಅಂದ್ರೆ ಭಾವನೆಗಳನ್ನ ಹೊರಗಾಕ್ತಿವಲ್ವಾ ನಾವು ಪದಗಳಲ್ಲಿ, ಅದನ್ನ ನಾವು ಇಂಟರ್ಜೆಕ್ಷನ್ಸ್ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಪಾಸ್ ಆಗ್ಬಿಡ್ತೀರಾ, ಒಂದು ಎಕ್ಸಾಮ್ ನ ಪಾಸ್ ಆಗ್ತೀರಾ. ಅವಾಗ ನಿಮ್ಮ ಅಮ್ಮ ಹತ್ರ ಹೋಗ್ತೀರಾ, ಅಮ್ಮ ಹತ್ರ ಹೋಗಿ ಏನ್ ಹೇಳ್ತೀರಾ? ಅಮ್ಮ ಪಾಸ್ ಆಗ್ಬಿಟ್ಟೆ ಅಂತ ಫುಲ್ ಜೋಶಲ್ಲಿ ಹೇಳ್ತೀರಲ್ವಾ, ಇದನ್ನ ಇಂಟರ್ಜೆಕ್ಷನ್ಸ್. ಓಕೆ, ಸೊ ಭಾವನೆನ ವ್ಯಕ್ತಪಡಿಸುವಂತಹ ಪದಗಳೇನು? ಇಂಟರ್ಜೆಕ್ಷನ್. ಇದರಲ್ಲಿ ಯಾವ್ಯಾವ್ದಪ್ಪ ಇಂಟರ್ಜೆಕ್ಷನ್? ಹುರ್ರೆ. ಸೊ ನೀವೇನಾದ್ರೂ ಒಂದು ರೇಸ್ ಆಡ್ತಾ ಇರ್ತೀರಾ ಅನ್ಕೊಳ್ಳೋಣ, ಒಂದು ರೇಸ್ ಅಲ್ಲಿ ಗೆಲ್ತೀರಾ. ಗೆದ್ದಿದ ತಕ್ಷಣ ನೀವೇನಂತೀರಾ? ಹುರ್ರೆ ಅಂತೀವಲ್ವಾ, ಅದನ್ನ ನಾವು ಇಂಟರ್ಜೆಕ್ಷನ್ಸ್, ಆ ಒಂದು ಭಾವನೆನ ಹೊರ ಹಾಕ್ತಾ ಇದೀವಿ ಈ ಒಂದು ಇಂಟರ್ಜೆಕ್ಷನ್ ಅಲ್ಲಿ. ಯಾವ್ದ್ರಲ್ಲಿ? ಹುರ್ರೆಯಲ್ಲಿ. ಹಾಗೆ ಅಲಾಸ್. ಅಲಾಸ್ ನ ಯಾವಾಗ ಯೂಸ್ ಮಾಡ್ತೀವಿ ನಾವು? ನೀವೇನಾದ್ರೂ ತುಂಬಾ ದುಃಖದಲ್ಲಿದ್ರೆ, ಈ ಒಂದು ಸ್ಯಾಡ್ ಭಾವನೆನ ವ್ಯಕ್ತಪಡಿಸ್ಬೇಕು ಅಂದ್ರೆ ಅಲಾಸ್ ಅಂತ ಅಂತೀವಿ. ಓಕೆ, ಸೊ ಇದು ಕೂಡ ನನ್ನ ಇಂಟರ್ಜೆಕ್ಷನ್ಸ್. ಇದೆರಡು ನನ್ನ ಇಂಟರ್ಜೆಕ್ಷನ್ಸ್ ಆದ್ರೆ ಇಲ್ಲಿ ನಾಟ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಮತ್ತು ಬಿ ನನ್ನ ಇಂಟರ್ಜೆಕ್ಷನ್ಸ್. ಹಾಗೆ ಎ ಮತ್ತೆ ಬಿ ನನ್ನ ಇಂಟರ್ಜೆಕ್ಷನ್ಸ್ ಅಂತ ಹೇಳಿದೆ, ಬಟ್ ಇಲ್ಲಿ ನಾಟ್ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಆಪ್ಷನ್ ಎಲಿಮಿನೇಟ್ ಆಯ್ತು? ಎ ಎಲಿಮಿನೇಟ್ ಆಯ್ತು, ಯಾಕಂದ್ರೆ ಇವೆರಡೂ ಕೂಡ ಇಂಟರ್ಜೆಕ್ಷನ್ಸ್. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಎ ಇದೆ, ಇದು ಕೂಡ ಎಲಿಮಿನೇಟ್ ಆಯ್ತು, ಯಾಕಂದ್ರೆ ಇದು ಇಂಟರ್ಜೆಕ್ಷನ್ಸ್. ಹೌದಾ? ಎರಡು ಆಪ್ಷನ್ ಎಲಿಮಿನೇಟ್ ಆಯ್ತು. ಇವಾಗ ಸಿ ನ ಡಿ ನ, ಖುಷ ಎಸ್, ಯಾವುದು ನಿಮ್ಮ ಇಂಟರ್ಜೆಕ್ಷನ್ಸ್ ಆಗುತ್ತೆ? ಓಕೆ, ಸೊ ಈ ಒಂದು ಆನ್ಸರ್ ನ ಕಮೆಂಟ್ ಮಾಡಿ. ಆಪ್ಷನ್ 2 ನ, ಆಪ್ಷನ್ 4 ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್ ನಿಮ್ಮ ಇಂಟರ್ಜೆಕ್ಷನ್, ಖುಷ್ ನಿಮ್ಮ ಇಂಟರ್ಜೆಕ್ಷನ್ ನನ್ಗೆ ಕಮೆಂಟ್ ಮಾಡಿ ಹಾಕಿ. ಓಕೆ, ಸೊ ನಿಮ್ಗೆ ಎಕ್ಸಾಂಪಲ್ ಕೂಡ ಕೊಡ್ತಿದ್ದೆ ನಾನು. ಈಗ ನೀವೇನಾದ್ರೂ ಗೆದ್ರೆ ಹುರ್ರೆ ಅಂತೀರಾ ಅಥವಾ ಏನಂತೀರಾ? ಕಮೆಂಟ್ ಮಾಡಿ, ಯೋಚನೆ ಮಾಡಿ ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್. ಸೊ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನು? ಈ ಕನ್ನಡದಲ್ಲಿ ಅಲಂಕಾರಗಳು ಬರ್ತಾವಲ್ವಾ, ಅವನ ಮಾತು ಹೇಗಿತ್ತು ಅಂದ್ರೆ ಸಿಂಹದ ಗರ್ಜನೆಯಂತಿತ್ತು. ನಾವಿಲ್ಗೆ ಹೋಲಿಸ್ತಾ ಇದೀವಿ, ಒಂದನ್ನ ಇನ್ನೊಂದಕ್ಕೆ ಹೋಲ್ಸೋದ್ನ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ಮಾತಾಡೋದ್ನ ಸಿಂಹದ ಗರ್ಜನೆ ತರ ಮಾತಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ನಾವು ಸ್ವಲ್ಪ ಹೋಲಿಸ್ಕೊಂಡು ಮಾತಾಡ್ತೀವಿ. ಅಥವಾ ಯಾರಾದ್ರೂ ಅನಾವಶ್ಯಕವಾಗಿ ಮಾತಾಡ್ತಾ ಇದ್ರೆ ಸುಮ್ನೆ ಏನೇನೋ ಬೊಗಳ್ತಾ ಇದ್ದಾನೆ ಅಂತ ಅಂತೀವಲ್ವಾ, ಹಾಗೆ ನಾವು ಒಂದನ್ನ ಇನ್ನೊಂದಕ್ಕೆ ಹೋಲಿಸುವಂತದ್ನ ನಾವು ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಹೌದಾ? ಅದನ್ನ ಫಿಗರ್ ಆಫ್ ಸ್ಪೀಚ್ ಅಥವಾ ಅಲಂಕಾರಗಳು ಅಂತ ಹೇಳ್ಬೋದು. ಈ ಒಂದು ಅಲಂಕಾರಗಳು ಏನ್ ಮಾಡ್ತವೆ? ಒಂದು ಭಾಷೆಗೆ ಮೆರಗನ್ನ ಕೊಡುತ್ತೆ. ಯಾವ ತರ ಅಂದ್ರೆ, ಸಿಂಹದ ಗರ್ಜನೆಯಂತಿತ್ತು ಅವನ ಮಾತುಗಳು, ಅಥವಾ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ರೆ ಬೆಕ್ಕಿನ ನಡಿಗೆಯಂತಿತ್ತು. ಈ ತರ ಮಾತಾಡ್ತೀವಲ್ವಾ, ಇದನ್ನ ನಾವು ಫಿಗರ್ ಆಫ್ ಸ್ಪೀಚ್ ಅಥವಾ ಅಲಂಕಾರಗಳು ಅಂತ ಹೇಳ್ತೀವಿ. ಇಲ್ಲಿ ಕೇಳಿರುವಂತದ್ದು, ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದಿ ಡೆಸರ್ಟ್. ಇದು ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ಕೇಳ್ತಿದ್ದಾರೆ. ಇದು ಇದಕ್ಕೆ ಆನ್ಸರ್ ಏನಾಗುತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದಕ್ಕೆ ಆನ್ಸರ್ ಮೆಟಫರ್ ಆಗುತ್ತೆ. ಸರ್, ವಾಟ್ ಯು ಮೀನ್ ಬೈ ಪರ್ಸಾನಿಫಿಕೇಶನ್? ಪರ್ಸಾನಿಫಿಕೇಶನ್ ಅಂದ್ರೆ ಏನು? ಸಿಮಿಲಿ ಅಂದ್ರೆ ಏನು? ಮೆಟಫರ್ ಅಂದ್ರೆ ಏನು? ಹೈಪರ್ಬೋಲ್ ಅಂದ್ರೆ ಏನು? ಸೊ ಪರ್ಸಾನಿಫಿಕೇಶನ್ ಅಂತ ಅಂದ್ರೆ ಒಂದು ಹ್ಯೂಮನ್ ಆಕ್ಟಿವಿಟಿನ ಅನಿಮಲ್ಗೆ ಅಥವಾ ಯಾವ್ದಾದ್ರೂ ಒಂದು ನಾನ್ ಲಿವಿಂಗ್ ಥಿಂಗ್ಗೆ ಹೋಲಿಸುವಂತದ್ನ ನಾವು ಪರ್ಸಾನಿಫಿಕೇಶನ್ ಅಂತ ಅಂತೀವಿ. ಸೊ ಬೆಕ್ಕಿನ ನಡಿಗೆ ಅಂತೀವಲ್ವಾ, ಅದು ಪರ್ಸಾನಿಫಿಕೇಶನ್. ಓಕೆ, ಅದನ್ನ ನಾವು ಪರ್ಸಾನಿಫಿಕೇಶನ್ ಅಂತೀವಿ. ಹಾಗೆ ಸಿಮಿಲಿ, ಸಿಮಿಲಿ ಮತ್ತೆ ಮೆಟಫರ್ ಇವೆರಡು ಕನ್ಫ್ಯೂಸಿಂಗ್ ಸ್ವಲ್ಪ. ಇದನ್ನ ಚೆನ್ನಾಗಿ ಓದ್ಕೋಬೇಕು ನೀವು. ಯಾಕೆ ಅಂತ ಅಂದ್ರೆ, ಇದೇ ಕ್ವೆಶನ್ ನ ದ ಕ್ಯಾಮಲ್ ಈಸ್ ಲೈಕ್ ಶಿಪ್ ಆಫ್ ಡೆಸರ್ಟ್ ಅಂತ ಕೊಟ್ರೆ ಎರಡು ಸೇಮ್ ಮೀನಿಂಗ್ ಕೊಡ್ತಿದೆ ಅಲ್ವಾ? ಕ್ಯಾಮಲ್ಲು ಶಿಪ್ ನ ತರ ಅಂದ್ರೆ ಕ್ಯಾಮಲ್ಲು ಹಡಗಿನ ತರ. ಇಲ್ಲೇನ್ ಕೊಡ್ತಿದ್ದಾರೆ? ಈ ಒಂದು ಕ್ವೆಶನ್ ಅಲ್ಲಿ ಏನ್ ಕೊಡ್ತಿದ್ದಾರೆ? ಕ್ಯಾಮಲ್ಲೇ ಶಿಪ್ ಅಂತ, ಕ್ಯಾಮಲ್ಲೇ ಹಡಗು ಅಂತ ಕೊಡ್ತಿದ್ದಾರೆ. ಈ ಲೈಕು ಅಥವಾ ಆಸ್ ಅಂತ ಇದ್ರೆ ಇದನ್ನ ನಾವು ಸಿಮಿಲಿ ಅಂತ ಕರಿತೀವಿ. ಎರಡು ಸಿಮಿಲರ್ ಟೈಪ್ ಆಫ್ ಥಿಂಗ್ಸ್ ನ ಹೋಲಿಕೆ ಮಾಡಿದ್ರೆ ಅದನ್ನ ನಾವು ಸಿಮಿಲಿ ಅಂತ ಕರಿತೀವಿ. ಓಕೆ, ಸೊ ಸಿಮಿಲಿ ಅಂದ್ರೆ ಏನು? ಅವಳು ಬೆಕ್ಕಿನ ತರ ನಡೀತಾ ಇದ್ಲು, ಇದು ಸಿಮಿಲಿ.
ಓಕೆ. ಸೊ ತರ ಅಂತ ಬಳಸ್ತೀನಲ್ವಾ, ಅದಕ್ಕೆ ನಾನು ಸಿಮಿಲಿ ಅಂತ ಹೇಳ್ತೀನಿ. ಹಾಗಾದ್ರೆ ಮೆಟಫರ್ ಅಂದ್ರೆ ಏನು? ಲೈಕ್ ಅಂತ ಬಳಸಲ್ಲ. ಕ್ಯಾಮಲ್ಲೇ ಶಿಪ್. ಸೊ ಶಿಪ್ ಏನ್ ಮಾಡುತ್ತೆ? ಸಮುದ್ರದಲ್ಲಿ ನ್ಯಾವಿಗೇಟ್ ಮಾಡಕ್ಕೆ ಯೂಸ್ ಮಾಡುತ್ತೆ. ಅಂದ್ರೆ ಸಮುದ್ರ ಯಾನ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಹಡಗು. ಹಾಗೆ ಕ್ಯಾಮಲ್ ಏನ್ ಮಾಡುತ್ತೆ? ಡೆಸರ್ಟ್ ಅಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ಈ ಕ್ಯಾಮಲ್ಲೇ ಹಡಗಿನ ಕೆಲಸ ಮಾಡುತ್ತೆ. ಒಂದು ಪ್ಲೇಸ್ ಇಂದ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಮರುಭೂಮಿಯಲ್ಲಿ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋದು ಯಾರು? ಅದು ನಮ್ಮ ಕ್ಯಾಮಲ್ ಅಂದ್ರೆ ಒಂಟೆ. ಸೊ ಹಾಗಾಗಿ ಇದನ್ನ ಮೆಟಫರ್ ಅಂತ ಅಂತೀವಿ. ಹೈಪರ್ ಬೋಲ್ ಅಂದ್ರೆ ಏನು? ಹೈಪರ್ ಬೋಲ್ ಏನಪ್ಪಾ ಅಂತ ಅಂದ್ರೆ ಎಕ್ಸಾಜರೇಟ್ ಮಾಡಿ ಹೇಳುವಂಥದ್ದು. ನನಗೆ ಎಷ್ಟು ಹಸ್ವಾಗ್ತಿದೆ ಅಂತ ಅಂದ್ರೆ ಒಂದು ಕುದುರೆನ್ ಕೊಟ್ರು ತಿನ್ಬಿಡ್ತೀನಿ. ಸೊ ಸಾಧ್ಯನಾ ಕುದುರೆನ ತಿನ್ನಕ್ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಎಕ್ಸಾಜರೇಟ್ ಮಾಡಿ ಹೇಳುವಂಥದ್ನ ನಾನು ಹೈಪರ್ ಬೋಲ್ ಅಂತ ಕರಿತೀನಿ. ಓಕೆ. ಸೊ ಇಷ್ಟೇ ಸಿಂಪಲ್ ಫಿಗರ್ ಆಫ್ ಸ್ಪೀಚ್. ಓಕೆ. ಸೊ ಫಿಗರ್ ಆಫ್ ಸ್ಪೀಚ್ ಮುಂಚೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಲ್ಲಿ ಕೇಳ್ತಿರ್ಲಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ದಾರೆ. ಓಕೆ. ಸೊ ಟ್ರೆಂಡ್ ಸ್ವಲ್ಪ ಶಿಫ್ಟ್ ಆಗ್ತಿದೆ. ಹೊಸ ಹೊಸ ಕ್ವೆಶನ್ ನ ಕೇಳ್ತಾ ಇದ್ದಾರೆ. ಟ್ರೆಂಡ್ ಅಂತ ಅಂದಾಗ ನಾವು ಆ ಟ್ರೆಂಡ್ಗೆ ಹೊಂದಿಕೆ ಆಗ್ಬೇಕು. ಹೌದಾ? ಸೊ ಹಾಗಾಗಿ ನಾವು ಟ್ರೆಂಡ್ ನ ಅನಾಲಿಸಿಸ್ ಮಾಡಿದ್ರೆ ವಿ ಕ್ಯಾನ್ ಪ್ರಿಪೇರ್ ಫಾರ್ ದ ಎಕ್ಸಾಮ್ ಸ್ಮಾರ್ಟ್ಲಿ ಅಂತ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತಲ್ವಾ? ಸೊ ವಿ ಹ್ಯಾವ್ ಟು ಪ್ರಿಪೇರ್ ಸ್ಮಾರ್ಟ್ಲಿ ಫಾರ್ ದಿ ಎಕ್ಸಾಮ್. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಡೂ PYQs ಪ್ರಾಪರ್ಲಿ. ಯಾವ ರೀತಿ PYQs ಮಾಡ್ಬೇಕು? ಸರ್ ಇವಾಗ ನಾನು ಆನ್ಸರ್ ನ ನೋಡ್ಬಿಟ್ಟು ವಾಪಸ್ ಹೋಗ್ಬಿಟ್ನಾ? ಬೇರೆದೇನಪ್ಪಾ ಅಂತಾನು ಹೇಳ್ದೆ ತಾನೆ? ಹಾಗೆ ನಿಮ್ಮ ಅನಾಲಿಸಿಸ್ ಇರಬೇಕು. ಬೇರೆ ಆಪ್ಷನ್ ಯಾಕೆ ತಪ್ಪು? ಬೇರೆ ಆಪ್ಷನ್ ನ ಅರ್ಥ ಏನು? ಈ ತರ ಮಾಡಿದಾಗ PYQ ಅನಾಲಿಸಿಸ್ ವಿಲ್ ಬಿ ಎಫೆಕ್ಟಿವ್. ತುಂಬಾ ಎಫೆಕ್ಟಿವ್ ಇರುತ್ತೆ ಅಂಡ್ ಇದು ಹೆಲ್ಪ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಸ್ಗೆ. ಸೊ ನೆಕ್ಸ್ಟ್ ಎಕ್ಸಾಮ್ ಅಲ್ಲೂ ಮೆಟಫರೇ ಕೊಡಬೇಕು ಅಂತ ರೂಲ್ ಇದೆಯಾ? ದೇ ಕ್ಯಾನ್ ಆಸ್ಕ್ ಯು ಸಿಮಿಲಿ. ಸಿಮಿಲಿ ಕೊಡ್ಬೋದು, ಇದನ್ನ ಕೊಡ್ಬೋದು ನೆಕ್ಸ್ಟ್. ಸರ್ ಇವಾಗ ಮೆಟಫರ್ ಇತ್ತು, ಅವಾಗೂ ಮೆಟಫರ್ ಆಗುತ್ತಾ? ಇಲ್ಲ, ಸಿಮಿಲಿ ಆಗುತ್ತೆ. ಅವಾಗ PYQs ಎಷ್ಟು ಯೂಸ್ಫುಲ್ ಆಗುತ್ತೆ. ಬರೀ ಆನ್ಸರ್ ನ ನೋಡ್ಕೊಂಡು ಹೋದ್ರೆ PYQs ಯೂಸ್ಫುಲ್ ಅಲ್ಲ. ಇಟ್ ಈಸ್ ಯೂಸ್ಲೆಸ್. ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಈ ತರ ಅನಲೈಸ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಯಾವುದು? PYQs. ಓಕೆ. ಎಸ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಟು ದಿ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಈ ಒಂದು ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ರೀಪ್ಲೇಸ್ ಮಾಡೋದಕ್ಕೆ ನಾನು ಒಂದೇ ಪದನ ಬಳಸಬೇಕು. ಯಾವ ಪದ ಬರುತ್ತೆ? ಒನ್ ಹೂ ಇಸ್ ಆಲ್ ಪವರ್ಫುಲ್ ಅಂದ್ರೆ ತುಂಬಾ ಶಕ್ತಿಶಾಲಿ. ಸರ್ ಈಗ ಆನ್ಸರ್ ನನಗೆ ಗೊತ್ತಿಲ್ಲ, ಆಯ್ತಾ? ಯಾವ ತರ ತೆಗಿಬಹುದು ನೋಡಿ. ನಿನ್ ಒಳಗಡೆ ಒಂದು ಪವರ್ ಇದೆ ಅಂತ ಮಾತಾಡ್ತೀವಿ ನಾವು. ಸೊ ಇದನ್ನ ಈ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ ಅಂತೀವಿ. ಸೊ ವಾಟ್ ಯು ಮೀನ್ ಬೈ ಪೊಟೆನ್ಶಿಯಲ್? ನಿನ್ನ ಒಳಗಡೆ ಒಂದು ಶಕ್ತಿ ಇದೆ, ಅದನ್ನ ನಾವು ಪೊಟೆನ್ಶಿಯಲ್ ಅಂತೀವಲ್ವಾ? ಸೊ ಸಮಥಿಂಗ್ ಪವರ್ಫುಲ್ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಪೊಟೆನ್ಶಿಯಲ್. ಹೌದಾ? ಈ ಪೊಟೆನ್ಶಿಯಲ್ ಅಂತ ಆಪ್ಷನ್ಸ್ ಅಲ್ಲಿ ನೋಡಿ ಎಲ್ಲಿದೆ? ಫಸ್ಟ್ ಆಪ್ಷನ್ ಅಲ್ಲೇ ಪೊಟೆಂಟ್ ಅಂತ ಇದೆ. ಆಮ್ನಿ ಅಂದ್ರೆ ಎಲ್ಲಾ ಕಡೆ ಅಥವಾ ತುಂಬಾ ಜಾಸ್ತಿ ಅಥವಾ ಎಲ್ಲ ಅಂತ ಅರ್ಥ ಆಮ್ನಿ ಅಂದ್ರೆ. ಒನ್ ಹೂ ಇಸ್ ಆಲ್ ಪವರ್ಫುಲ್, ಎಲ್ಲಾ ಶಕ್ತಿಯನ್ನು ಉಳ್ಳವನು ಯಾರು? ಆಮ್ನಿಪೋಟೆಂಟ್. ಸೊ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಈ ತರಹ ಪದಗಳ ಜೋಡಣೆನೂ ನಾವು ನೋಡ್ಕೋಬೇಕು. ಸೊ ಇವಾಗ ನೋಡಿ ನಾನು ಯಾವ ತರ ಆನ್ಸರ್ ನ ಡಿರೈವ್ ಮಾಡಿದೆ. ನನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ರೂ ನಾನು ಆನ್ಸರ್ ನ ಡಿರೈವ್ ಮಾಡಿದೆ. ಸೊ ಪವರ್ಫುಲ್, ಸಮಥಿಂಗ್ ರಿಲೇಟೆಡ್ ಟು ಯುವರ್ ಪೊಟೆನ್ಶಿಯಲ್. ನಿಂಗೆ ಪವರ್ ಇದೆ ಅಂತ ಅಂದ್ರೂ ಒಂದೇ, ನಿಂಗೆ ಪೊಟೆನ್ಶಿಯಲ್ ಇದೆ ಈ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ ಅಂದ್ರೂ ಒಂದೇ ಅಲ್ವಾ? ಸೊ ಈ ರೀತಿ. ಸೊ ಪೊಟೆನ್ಶಿಯಲ್ ನೋಡಿ, ಪೊಟೆನ್ಶಿಯಲ್ ಎಲ್ಲೆಲ್ಲಿದೆ? ಇಲ್ಲಿದೆ ಪೊಟೆಂಟ್. ದಟ್ ಈಸ್ ವೈ ಆಪ್ಷನ್ 1 ಇಸ್ ರೈಟ್. ಓಕೆ. ಅದೇ ಆಮ್ನಿಸಿಯಂಟ್ ಅಂದ್ರೆ ಏನು? ಆಮ್ನಿಸಿಯಂಟ್. ಆಮ್ನಿ ಪ್ರೆಸೆಂಟ್ ಅಂದ್ರೆ ಏನು? ಇನ್ವಿನ್ಸಿಬಲ್ ಅಂದ್ರೆ ಏನು? ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ. ಆಮ್ನಿಸಿಯಂಟ್ ಅಂದ್ರೆ ಏನು? ಆಮ್ನಿ ಪ್ರೆಸೆಂಟ್ ಅಂದ್ರೆ ಏನು? ಇನ್ವಿನ್ಸಿಬಲ್ ಅಂದ್ರೆ ಏನು? ಓಕೆ. ಸೊ ಇದನ್ನೆಲ್ಲ ಸರ್ಚ್ ಮಾಡ್ಬೇಕು ನೀವು. ಯಾಕಂದ್ರೆ ನೆಕ್ಸ್ಟ್ ಆಮ್ನಿಸಿಯಂಟ್ ಕೇಳ್ಬೋದು, ನೆಕ್ಸ್ಟ್ ಆಮ್ನಿ ಪ್ರೆಸೆಂಟ್ ಕೇಳ್ಬೋದು, ನೆಕ್ಸ್ಟ್ ಇನ್ವಿನ್ಸಿಬಲ್ ಕೇಳ್ಬೋದು. ಓಕೆ. ಸೊ ಡಿಫೀಟ್ ಮಾಡಕ್ಕೆ ಆಗದೆ ಇರುವಂತವನ್ನ ಏನಂತೀವಿ? ಒನ್ ಹೂ ಕೆನಾಟ್ ಬಿ ಡಿಫೀಟೆಡ್. ಯಾರು? ದಟ್ ಈಸ್ ಇನ್ವಿನ್ಸಿಬಲ್. ದಿಸ್ ಕ್ಯಾನ್ ಬಿ ಯುವರ್ ನೆಕ್ಸ್ಟ್ ಕ್ವೆಶನ್. ಮುಂದಿನ ಪರೀಕ್ಷೆಯಲ್ಲಿ ಇದು ನಿಮ್ಗೆ ಕ್ವೆಶನ್ ಆಗಿ ಪರಿವರ್ತನೆಗೊಳ್ಬೋದು. ಹೌದಾ? ಸೊ ಎಲ್ಲದ್ರದ ಮೀನಿಂಗ್ ನ ತಿಳ್ಕೊಬೇಕು ನೀವು. ಓಕೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಚೂಸ್ ದಿ ರೈಟ್ ಹೋಮೋನಿಮ್. ಏನಪ್ಪಾ ಹೋಮೋನಿಮ್ ಅಂತಂದ್ರೆ? ಹೋಮೋನಿಮ್ ಏನಪ್ಪಾ ಅಂತಂದ್ರೆ ಸೌಂಡ್ ಸಿಮಿಲರ್ ಆಗಿ ಕೇಳಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸನ್ನು ಮತ್ತೆ ಸನ್ನು ಎರಡೂನು ಒಂದೇ ತರ ಕರಿತಾ ಇದೀನಿ ನಾನು, ಸನ್ ಸನ್ ಅಂತ.
ಈ ಸನ್ ಅಂದ್ರೆ ಸೂರ್ಯ ಅಂತ ಅರ್ಥ. ಹೌದಾ? ಈ ಸನ್ ಅಂದ್ರೆ ಏನು? ಸೂರ್ಯ ಅಂತ ಅರ್ಥ. ಈ ಸನ್ ಅಂತ ಅಂದ್ರೆ ಮಗ ಅಂತ ಅರ್ಥ. ಈ ತರ ವರ್ಡ್ಸ್ ನಾವು ಹೋಮೋನಿಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಮೋನಿಮ್ ಅಂತ ಕರಿತೀವಿ. ಸೊ ಒಂದು ಪದಗಳು ಸೇಮ್ ಇರಬೇಕು, ಈ ಲೆಟರ್ಸ್ ಸೇಮ್ ಇರಬೇಕು, ಅಥವಾ ನಾನು ಪ್ರೊನೌನ್ಸ್ ಮಾಡುವಂಥದ್ದು, ಹೇಳುವಂತಹ ವಿಧ ಸೇಮ್ ಆಗಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ, ಸನ್ನು ಮತ್ತೆ ಸನ್ನು, ಬಟ್ ಕೇಳಿಸ್ತಾ ಇರೋದು ಒಂದೇ ತರ, ಸನ್ ಸನ್ ಅಂತ. ಬಟ್ ಈ ಸನ್ನ ಮೀನಿಂಗ್ ಬೇರೆ, ಈ ಸನ್ನ ಮೀನಿಂಗ್ ಬೇರೆ. ಇದನ್ನ ನಾವು ಹೋಮೋನಿಮ್ಸ್ ಅಂತ. ಓಕೆ, ದ ಪೊಲೀಸ್ warned the leader that a single wrong statement could dash violence among the protesters. ಸೊ ಪೊಲೀಸ್ ಅವರು ವಾರ್ನ್ ಮಾಡಿದ್ರಂತೆ, ಏನಂತ? ಅಕಸ್ಮಾತ್ ಒಂದೇ ಒಂದು ತಪ್ಪು ಹೇಳಿಕೆ ನೀವು ಕೊಟ್ಟರೂ ಕೂಡ ವಾಯ್ಲೆನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ, ಅಥವಾ ಬೆಂಕಿ ಹಚ್ಕೊಬಿಡುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ, ಆ ವಾಯ್ಲೆನ್ಸ್ ಒಂದು ಸ್ಪಾರ್ಕ್ ಆಗತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ಈ ಒಂದು ಸ್ಪಾರ್ಕ್ ಆಗೋದು ಅಥವಾ ಶುರು ಆಗೋದು ಏನಂತ ಕರಿತೀವಿ? ಇನ್ಸೈಟ್ ಅಂತ ಕರಿತೀವಿ. ಯಾವುದು? INCITE, ಇನ್ಸೈಟ್. ಹಾಗಾದ್ರೆ ಈ ಇನ್ಸೈಟ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ದಿಸ್ ಇನ್ಸೈಟ್? ಈ ಇನ್ಸೈಟ್ ನ ಅರ್ಥ, ಆಪ್ಷನ್ 1 ಇನ್ಸೈಟ್ ನ ಅರ್ಥ ಒಳನೋಟ ಅಂತ ಅರ್ಥ. ಓಕೆ, ಒಳನೋಟ, ಅದು ಇದು ಈ ಇನ್ಸೈಟ್ ನ ಅರ್ಥ. ಬಟ್ ನನಗೆ ಕೇಳ್ತಾ ಇರುವಂತದ್ದು, ನಿಮ್ಮ ಒಂದೇ ಒಂದು ತಪ್ಪು ಸ್ಟೇಟ್ಮೆಂಟ್ ಅಥವಾ ತಪ್ಪು ಹೇಳಿಕೆ ಇಲ್ಲಿ ದೊಡ್ಡ ಗದ್ದಲನೆ ಸ್ಟಾರ್ಟ್ ಮಾಡತ್ತೆ ಅಂತ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದದ ಬಗ್ಗೆ ಕೇಳ್ತಾ ಇದ್ದಾರೆ. ದ ರೆಸಿಪಿ ಆನ್ ದ ಇನ್ಸ್ಟಾ ಪೇಜ್ ಲುಕ್ಡ್ ಟೇಸ್ಟಿ ಬಟ್ ವಾಸ್ ಡ್ಯಾಶ್ ವೆನ್ ಐ ಟ್ರೈಡ್ ಇಟ್. ಈ ಒಂದು ಅಡುಗೆ ತುಂಬಾ ಟೇಸ್ಟಿ ಅಂತ ಅನ್ಸ್ತಾ ಇತ್ತು, ಬಟ್ ತಿಂದ್ರೆ ಅದು ಟೇಸ್ಟಿ ಆಗಿರ್ಲಿಲ್ಲ. ಸೊ ಇದಕ್ಕೆ ಏನ್ ಬರ್ಬೇಕು? ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಟೇಸ್ಟ್ಲೆಸ್ ಅಂತ ಬರ್ಬೇಕಲ್ವಾ? ಟೇಸ್ಟ್ಲೆಸ್ ಅಂದ್ರೆ ರುಚಿಕರವಲ್ಲದ. ಇದ್ರಲ್ಲಿ ಏನು? ಡೆಲಿಷಿಯಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ರುಚಿಕರವಾದದ್ದು ಅಂತ. ಸೊ ಇದಾಗಲ್ಲ, ಟೇಸ್ಟ್ಲೆಸ್ ನ ಅರ್ಥ ಕೊಡಲ್ಲ ಇದು. ಡಿಲೆಕ್ಟಬಲ್, ಇನ್ಸಿಪಿಡ್, ಪೆಲೆಟಬಲ್. ಯಾಕೆ PYQs ಅಂತ ಹೇಳ್ತೀನಿ ಅಂದ್ರೆ, ಈ ಡಿಲೆಕ್ಟಬಲ್ ಮತ್ತೆ ಪೆಲೆಟಬಲ್ ಅನ್ನುವಂಥದ್ದು ಕೂಡ PYQs. ಯಾವ್ದರ PYQs? ಇದು ಇಂಪಾರ್ಟೆಂಟು. SSC ಯಲ್ಲಿ ಫೇವ್ರೆಟ್ ಟಾಪಿಕ್ ಆಂಟೋನಿಮ್ ಅಥವಾ ವೊಕ್ಯಾಬುಲರಿಲಿ ಅಂತ ಅಂದ್ರೆ ಅದು ಡಿಲೆಕ್ಟಬಲ್ ಮತ್ತೆ ಪೆಲೆಟಬಲ್. ಎಷ್ಟು ಸರಿ ಡಿಲೆಕ್ಟಬಲ್ ಮತ್ತೆ ಪೆಲೆಟಬಲ್ ಬಗ್ಗೆ SSC ಯಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ಸರಿ ಕ್ವೆಶನ್ಸ್ ನ ಕೇಳಿದ್ದಾರೆ SSC ಯಲ್ಲಿ. ಸೊ ನಾವು ಟಾಪಿಕ್ಸ್ ನ ಬರೀ ಓದೋದಲ್ಲ, ಬೇರೆ ಎಕ್ಸಾಮ್ಸ್ ನ PYQs ನ ಕೂಡ ಮಾಡಬೇಕು. ಸೊ ನೀವೇನು ಸರ್ ಎಷ್ಟು ಎಕ್ಸಾಮ್ ಮಾಡ್ಬೇಕು ಸರ್ ಅಂತೆಲ್ಲ ತಲೆ ಕೆಡ್ಸ್ಕೋಬೇಡಿ, ಯಾಕಂದ್ರೆ ನಾವ್ ಅದಕ್ಕೆ ಇರೋದಲ್ವಾ. ಸೊ ನಾವ್ ಅನಲೈಸ್ ಮಾಡಿದೀವಿ. ಸೊ SSC ಅಲ್ಲಿ, UPSC, CAPF ಅಲ್ಲಿ, UPSC EPFO ಅಲ್ಲಿ, ಅಥವಾ SSC ಅಲ್ಲಿ ಬ್ಯಾಂಕಿಂಗ್ ಅಲ್ಲಿ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ನೆಲ್ಲ ಅನಲೈಸ್ ಮಾಡಿ ಅಲ್ಲಿರುವಂತಹ PYQs ನ ತಗೊಂಡು HYTs ನ ಮೂಲಕ ಹೇಳ್ಕೊಡುವಂಥದ್ದು ಈ ಒಂದು ಕೋರ್ಸ್ ನ ಏನು ಸ್ಪೆಷಾಲಿಟಿ. ಓಕೆ, ಸೊ ಈ ಮೂರೂ ಕೂಡ ಡಿಲಿಷಿಯಸ್ ಅಂತಾನೆ ಅರ್ಥ ಕೊಡುತ್ತೆ. ಇನ್ಸಿಪಿಡ್ ಅಂದ್ರೆ ಟೇಸ್ಟ್ಲೆಸ್ ಅಂತ, ಅಂದ್ರೆ ರುಚಿಕರವಲ್ಲದ. ಇನ್ಸಿಪಿಡ್ ನನ್ನ ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದಿ ರಿಪೋರ್ಟೆಡ್ ಸ್ಪೀಚ್ ಫಾರ್ ದಿ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಡೈರೆಕ್ಟ್ ಸ್ಪೀಚ್ ನ ಕೊಟ್ಟಿದ್ದಾರೆ, ಡೈರೆಕ್ಟ್ ಸ್ಪೀಚ್ ನ ಕೊಟ್ಬಿಟ್ಟು ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತದ್ದು, ಶಿ ಸೆಡ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. I have been waiting for 2 hours and I can't stay any longer. ಇಲ್ಲಿ ನೋಡಿ, ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹ್ಯಾವ್ ಬೀನ್ ಅಂತ ಕೊಟ್ಟಿದ್ರೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹ್ಯಾಡ್ ಬೀನ್ ಆಗ್ಬೇಕಪ್ಪ. ಹ್ಯಾವ್ ಬೀನ್ ಇರೋದು ಹ್ಯಾಡ್ ಬೀನ್ ಆಗ್ಬೇಕು. ಯಾವ ಆಪ್ಷನ್ ಅಲ್ಲಿ ಹ್ಯಾಡ್ ಬೀನ್ ಇದೆ ನೋಡಿ. ಶಿ ಕಾಂಟ್ ಸ್ಟೇ, ಕಾಂಟ್ ಅಂತ ಕೊಟ್ಟಿದ್ದಾರೆ, ಅಥವಾ ಶಿ ಆಡ್ ಅಂತ ಇದೆ, ಆಡ್ ಬೀನ್ ಬರ್ಬೇಕಿತ್ತು, ಇದು ರಾಂಗು. ಹ್ಯಾಸ್ ಬೀನ್ ಇದೆ, ಬಟ್ ಹ್ಯಾಡ್ ಬೀನ್ ಬರ್ಬೇಕು, ಇದು ಕೂಡ ರಾಂಗ್ ಆಯ್ತು. ಇಲ್ಲಿ ಶಿ ವಾಸ್ ವೇಟಿಂಗ್ ಅಂತ ಇದೆ, ಆಪ್ಷನ್ 3 ಕೂಡ ತಪ್ಪಾಯ್ತು. ಹಾಗಾದ್ರೆ ಸರಿ ಉತ್ತರ ಏನು? ಆಪ್ಷನ್ 4 ಅಲ್ವಾ, ಹ್ಯಾಡ್ ಬೀನ್ ಅಂತ ಅಲ್ವಾ ಆನ್ಸರು. ಸರ್ ಇದೊಂದೇ ಒಂದು ಚಿಕ್ಕ ಅಂಶ ನಮ್ಗೆ ಗೊತ್ತಿದ್ರೆ, ಇದೊಂದು ಚಿಕ್ಕ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ನ ಮಾಡ್ಬೋದಲ್ವಾ. ಶಿ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours
ಅಂಡ್ ಶಿ ಕುಡಂಟ್ ಸ್ಟೇ ಎನಿ ಲಾಂಗರ್. ತುಂಬಾ ಸರಳವಾಗಿ ನಾವು ಆನ್ಸರ್ನ ಮಾಡ್ಬೋದಲ್ವಾ? ಇದೊಂದೇ ಒಂದು ಪದ ಗೊತ್ತಿದ್ರೆ ಈ ಹ್ಯಾವ್ ಬೀನ್ ಅಂತಿರೋದು ಹ್ಯಾಡ್ ಬೀನ್ ಆಗ್ಬೇಕು ಅಷ್ಟೇ, ಸಿಂಪಲ್. ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಸೊ ಲಾಸ್ಟ್ ಕ್ವೆಶನ್ ಮಾಡೋಣ ಇವತ್ತಿಗೆ. ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಪ್ಲೇಯಿಂಗ್ ಹಾಕಿ ಇನ್ ದ ಪ್ಲೇ ಗ್ರೌಂಡ್. ಹ್ಯಾಡ್ ಬೀನ್ ಪ್ಲೇಯಿಂಗ್ ಇದು ಯಾವ ಟೆನ್ಸ್ ಅಲ್ಲಿ ಇದೆ, ಯಾವ ಕಾಲಘಟ್ಟದಲ್ಲಿದೆ ಅಂತ ನಾವು ಹುಡುಕ್ಬೇಕು. ಸರ್ ಹ್ಯಾಡ್ ಇದೆ, ಹ್ಯಾಡ್ ಅಂತ ಬಂದ್ರೆ ಇಟ್ ಈಸ್ ನಾಟ್ ಪ್ರೆಸೆಂಟ್, ಇಟ್ ಈಸ್ ಪಾಸ್ಟ್ ಅಂತ ಅಲ್ವಾ? ಐ ಇವಾಗ ಮಾಡ್ತಾ ಇರೋದಕ್ಕೆ ಹ್ಯಾಡ್ ಅಂತ ಬಳಸ್ತೀವ? ಐ ಆಮ್ ಡೂಯಿಂಗ್ ಇಟ್, ಐ ಆಡ್ ಟಾಟ್ ಅಂತ ಅಂತೀನಿ. ಇವಾಗ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಟೀಚಿಂಗ್. ಸೊ ಪ್ರೆಸೆಂಟ್ ಇರಕ್ ಸಾಧ್ಯ ಇಲ್ಲ, ಪ್ರೆಸೆಂಟ್ ಹೋಯ್ತಲ್ವಾ? ಇನ್ನೆರಡೇ ಆಪ್ಷನ್. ಸೊ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸರ್ ಯಾವುದೇ ಕ್ವೆಶನ್ ಅಲ್ಲಿ ಬೀನ್ ಇತ್ತು ಅಂದ್ರೆ ಈ ಬೀನ್ ಅನ್ನುವಂಥದ್ದು ಯಾವ್ದನ್ನ ತೋರಿಸುತ್ತೆ? ಅಥವಾ ಇಲ್ಲಿ ಪ್ಲೇಯಿಂಗ್ ಅಂತ ಇದೆ, ಪ್ಲೇಯಿಂಗ್ ಅಂದ್ರೆ ಆಟ ಆಡ್ತಾ ಇದ್ದಾರೆ ಅಥವಾ ಆಡ್ತಾ ಇದ್ರು. ಇದು ಒಂದು ಕಂಟಿನ್ಯೂಸ್ ಟೆನ್ಸ್ ನ ತೋರಿಸುತ್ತಲ್ವಾ? ಕಂಟಿನ್ಯೂಸ್ ಟೆನ್ಸ್ ನ ತೋರಿಸುತ್ತಲ್ವಾ? ಸೊ ಪಾಸ್ಟ್ ಇರಬೇಕು, ಕಂಟಿನ್ಯೂಸ್ ಇರಬೇಕು. ಎಲ್ಲಿದೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಆಪ್ಷನ್ 4 ನಮ್ಮ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಪ್ಲೇಯಿಂಗ್ ಅನ್ನುವಂಥದ್ದು ಸಮಥಿಂಗ್ ರಿಲೇಟೆಡ್ ಟು ಕಂಟಿನ್ಯೂಸ್. ಹ್ಯಾಡ್ ಅನ್ನುವಂಥದ್ದು ಪಾಸ್ಟ್ಗೆ ಮ್ಯಾಚ್ ಆಗಬೇಕು, ಪ್ಲೇಯಿಂಗ್ ಅನ್ನುವಂಥದ್ದು ಕಂಟಿನ್ಯೂಸ್ಗೆ ಮ್ಯಾಚ್ ಆಗಿರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಪಾಸ್ಟ್ ಇದೆ, ಕಂಟಿನ್ಯೂಸ್ ಇದೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಓಕೆ, ಸೊ ಇಲ್ಲ ಅಕಸ್ಮಾತ್ ಏನಾದ್ರು ಪಾಸ್ಟ್ ಕಂಟಿನ್ಯೂಸ್ ಅಂದಿದ್ರೆ ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇಲ್ವಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಂದೇ ಆಪ್ಷನ್. ಸೊ ಈಸಿಯಾಗಿ ಆನ್ಸರ್ ಮಾಡ್ಬೋದಲ್ವಾ ಇದನ್ನ? ಎಸ್. ಸೊ ಈ ರೀತಿಯಾಗಿ ನಾವು PYQs ನ ಸಾಲ್ವ್ ಮಾಡ್ಬೇಕು. ಸೊ ಅವಾಗ್ಲೇ ಹೇಳ್ದಂಗೆ ವಿಜಯ ಸೇತು ಆಪ್ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಏನೇನೆಲ್ಲ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಸಿಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ಸ್. ಯಾವ್ಯಾವ್ದ್ರದ್ದು ಕಾನ್ಸೆಪ್ಟು? ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್. ಕನ್ನಡನ ಅಜಯ್ ಸರ್ ಅಂದ್ರೆ ವಿಜಯ ಸೇತು ಫೌಂಡರ್ ಮಾಡ್ತಾರೆ, ಹಾಗೆ ಇಂಗ್ಲಿಷ್ನ ನಾನ್ ಮಾಡ್ತೀನಿ, ಹಾಗೆ ಕಂಪ್ಯೂಟರ್ನ ಸಂದೀಪ್ ಸರ್ ಮಾಡ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆದಂತಹ ಸಂದೀಪ್ ಸರ್ ಮಾಡ್ತಾರೆ. 6360497425. ಸೊ ಏನೇ ಡೌಟ್ ಇದ್ರೂ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಲಿಂಕ್ ಕೂಡ ಇರುತ್ತೆ ಆ್ಯಪ್ದು. ಅಲ್ಲಿ ಆ ಲಿಂಕ್ ಅಲ್ಲಿ ಡೌನ್ಲೋಡ್ ಮಾಡಿ ಆ್ಯಪ್ನ, ಆ ಆ್ಯಪ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಕೋರ್ಸ್ನ. ಓಕೆ, ಸೊ ಒಂದು ಕಾನ್ಸೆಪ್ಟ್ ಸಿಗುತ್ತೆ, ಜೊತೆಗೆ PYQ ಅನಾಲಿಸಿಸ್ ಇರುತ್ತೆ. ಈ PYQ ಅನಾಲಿಸಿಸ್ ಮುಖಾಂತರನೇ ಕಾನ್ಸೆಪ್ಟ್ ನ ಹೇಳ್ಕೊಡುವಂಥದ್ದು ಇದರ ಒಂದು ಸ್ಪೆಷಾಲಿಟಿ. ಹಾಗೆ ನಿಮ್ಗೆ ಟೆಸ್ಟ್ ಕೂಡ ಸಿಗುತ್ತೆ, ಟೆಸ್ಟ್ ಪೇಪರ್ಸ್ ಕೂಡ ಸಿಗುತ್ತೆ. ಎಷ್ಟು ಟೆಸ್ಟ್ಗಳು ಸರ್ ಅಂತ ಅಂದ್ರೆ 8 ಟೆಸ್ಟ್ಗಳು ಇದರಲ್ಲೇ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಇದೆಲ್ಲದರ ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಅಂಡ್ ಇದೆಲ್ಲಾನು ನಿಮ್ಗೆ ಇವತ್ತು ಮತ್ತು ನಾಳೆ ಮತ್ತೆ ನಾಡಿದ್ದು ಕೇವಲ 1200 ರೂಪಾಯಿಗೆ ಸಿಗುತ್ತೆ. ಓಕೆ, ಸೊ ಇನ್ನ 2 ದಿನಗಳಲ್ಲಿ ಆಫರ್ ಎಂಡ್ ಆಗ್ತಾ ಇರೋದ್ರಿಂದ ಎಲ್ಲರೂ ಈ ಒಂದು ಕೋರ್ಸ್ನ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.